ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತದಿಂದ ಕ್ಲೀನ್ ಚೀಟ್. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್. ವಿರೋಧಿಗಳ ಎದುರು ಸೆಡ್ಡು ಹೊಡೆದು ನಿಲ್ಲೋದಕ್ಕೆ ಸಿಕ್ತು ಹೆಚ್ಚಿನ ಬಲ. ತಪ್ಪೇನೂ ಆಗಿಲ್ಲ, ಸಿಎಂ ಅಧಿಕಾರದಲ್ಲಿದ್ದಾಗ ಮಾಡಿಸಿಲ್ಲ, ಇದು ನಮಗೆ ಗೊತ್ತಿರೋ ಸತ್ಯ. ಈ ತಪ್ಪಾಗಿರೋದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಕೇಸ್ನಲ್ಲಿ ಕ್ಲೀನ್ ಚಿಟ್ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ. ಬೆಂಗಳೂರಿನ ತಿಪ್ಪಸಂದ್ರದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದ ಪ್ರಕರಣ. ಹಿಟಾಚಿ ಬಳಸಿ ರಕ್ಷಣಾ ಸಿಬ್ಬಂದಿಯಿಂದ ತೆರವು ಕಾರ್ಯ. ಪಕ್ಕದ 2 ಕಟ್ಟಡಗಳ ಜನರನ್ನ ತೆರವು ಮಾಡಿದ ಅಗ್ನಿಶಾಮಕ ದಳ. ಸಿಂಹಾಸನ ರಾಜಕೀಯಕ್ಕೆ ಕುಮಾರಸ್ವಾಮಿ ಕುಟುಂಬ ಎಂಟ್ರಿ. ರೇವಣ್ಣ ಹಿಡಿತದಲ್ಲಿ ಹಾಸನದಲ್ಲಿ ಸಭೆ ನಡೆಸಿದ ನಿಖಿಲ್ ಕುಮಾರಸ್ವಾಮಿ. ಪ್ರಜ್ವಲ್ ಅನುಪಸ್ಥಿತಿಯಲ್ಲಿ ಶಾಸಕರು ಮಾಜಿ ಶಾಸಕರ ಜೊತೆ ಮೀಟಿಂಗ್. ಮುಂದಿನ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೆ ಸಿದ್ಧತೆ. ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ಶೋಕಾಸ್ ನೋಟಿಸ್. ಇದೀಗ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ನೋಟಿಸ್ ಜಾರಿಗೆ ಹೈಕಮಾಂಡ್ ಚಿಂತನೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಕ್ರಮ ಅನ್ನೋ ಸಂದೇಶ ರವಾನಿಸೋದಕ್ಕೆ ಮುಂದಾದರೂ ಕೇಸರಿ ನಾಯಕರು. ಸ್ವಂತ ಲಾಭಕ್ಕಾಗಿ ಹೆದ್ದಾರಿಗೆ ಹಂಸ್ ಹಾಕಿಸಿದ ಕೆಆರ್ಪೇಟೆ ಜೆಡಿಎಸ್ ಮುಖಂಡ. ಪೆಟ್ರೋಲ್ ಬಂಕ್ಗೆ ವಾಹನ ಹೆಚ್ಚಿಸಿಕೊಳ್ಳಲು ಖತರ್ನಾಕ್ ಐಡಿಯಾ. ನಿಯಮ ಉಲ್ಲಂಘಿಸಿ ರಾಜ್ಯ ಹೆದ್ದಾರಿಗೆ ಹಂಸ್ ಅಳವಡಿಸಿದ ಶಿವಲಿಂಗು. ಚಿನ್ನದ ಸರ ಕಳ್ಳತನದ ವೇಳೆ ಕಳ್ಳಿಯರು ಕನ್ಫ್ಯೂಸ್. ಅಸಲಿ ಜಾಗದಲ್ಲಿ ನಕಲಿ ಸರ ಇಡೋ ವೇಳೆ ಎಡವಟ್ಟು. ಮಾಲೀಕರ ಕೈಗೆ ತಗಲಾಕೊಂಡ ಖತರ್ನಾಕ್ ಕಳ್ಳಿಯರು. ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಘಟನೆ. ವಿರೋಧದ ಮಧ್ಯೆ ರಂಗೋತ್ಸವದಲ್ಲಿ ಭೂತಾರಾಧನೆ. ಶಾಲೆಗಳಲ್ಲಿ ನಡೆಯೋ ರಂಗೋತ್ಸವದ ಕುರಿತು ಸುತ್ತೋಲೆ. ದೈವಾರಾಧನೆ ಸೇರ್ಪಡೆಗೆ ಶಾಸಕ ವೇದವ್ಯಾಸ್ ಕಾಮತ್ ಕಿಡಿ. ವಿದ್ಯಾರಣ್ಯಪುರದಲ್ಲಿ ಬಡ್ಡಿ ವ್ಯವಹಾರಕ್ಕೆ ಸ್ನೇಹಿತರ ಮಧ್ಯೆ ಕಿರಿಕ್. 7 ತಿಂಗಳಿಂದ ಬಡ್ಡಿ ಹಣ ಕಟ್ಟದ್ದಕ್ಕೆ ಕುಮಾರ್ಗೆ ಬೆದರಿಕೆ ಹಾಕಿ ನಟರಾಜ್ ಹಲ್ಲೆ. ಹಣ ನೀಡದಿದ್ರೆ ಮನೆಯ ಹತ್ತಿರ ದಾಂಧಲೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ. ಲಂಚ ಕೊಟ್ಟಿಲ್ಲ ಅಂತಂದ್ರೆ ಅನಧಿಕೃತ ಕಟ್ಟಡ ಅಂತ ಬೆದರಿಕೆ. ಕಾಂಟ್ರಾಕ್ಟರ್ಗಳ ಬಳಿ ವಸೂಲಿಗಿಳಿದಿರೋ ಬಿಬಿಎಂಪಿ ಎಡಬಲಿ. ಬ್ಲ್ಯಾಕ್ ಮೇಲ್ ಮಾಡಿ ಲಂಚ ವಸೂಲಿ ಮಾಡ್ತಾ ಇರೋ ಅರ್ಪಿತಾ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ. ಭ್ರಷ್ಟ ಅಧಿಕಾರಿ ಅರ್ಪಿತಾ ಮೇಲೆ ಮತ್ತೊಂದು ಆರೋಪ. ಜಯರಾಮ್ ಅನ್ನೋ ವ್ಯಕ್ತಿಯ ತಾಳಕ್ಕೆ ಕುಣಿತಾ ಇದ್ದಾರಂತೆ ಸರ್ಕಾರಿ ಅಧಿಕಾರಿ. ಕಷ್ಟ ಅಂತ ಹೇಳೋರಿಗೆ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಅಧಿಕಾರಿ ಜೊತೆ ಬಂದು ಧಮ್ಕಿ ಹಾಕ್ತಾನೆ ಜಯರಾಮ್. ಪತ್ತೆಯನ್ನು ಸಾಯಿಸಲು ವೈದ್ಯರಿಗೆ ಮಾತ್ರೆ ಕೇಳಿದ್ದ ಪ್ರಕರಣ. ಕೊನೆಗೂ ಮಹಿಳೆಯನ್ನು ಪತ್ತೆ ಮಾಡಿದ ಸಂಜಯನಗರ ಪೊಲೀಸರು. ಕೊಳ್ಳೇಗಾಲದ ಸಹನ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರೋದು ಪತ್ತೆ. ಬಾಳೆ ತೋಟದ ಸುತ್ತ ಮಾಡೆಲ್ಗಳ ಫೋಟೋ ಮಿಂಚಿಂಗ್. ಯಾರ ದೃಷ್ಟಿ ಬೀಳಬಾರದು ಅಂತ ನಟಿಯರ ಹಾಟ್ ಫೋಟೋ. ಮೈಸೂರಿನ ಕಕ್ಕನಹಟ್ಟಿ ಗ್ರಾಮದ ರೈತ ಸೋಮೇಶ್ರಿಂದ ಹೊಸ ಐಡಿಯಾ. ರಾಷ್ಟ್ರ ರಾಜಧಾನಿಯಲ್ಲಿ ರೇಖಾ ರಾಜ್ಯಭಾರ ಶುರು. 4ನೇ ಮಹಿಳಾ ಸಿಎಂ ಆಗಿ ಗದ್ದುಗೆ ಏರಿದ ರೇಖಾ ಗುಪ್ತಾ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಭಾಗಿ. ರೇಖಾ ಗುಪ್ತಾ ಜೊತೆಯಲ್ಲೇ ಸಂಪುಟ ಸಚಿವರಿಂದಲೂ ಪ್ರಮಾಣ. ಸಂಪುಟಕ್ಕೆ ಸೇರ್ಪಡೆಯಾದ 6 ಜನರಿಂದ ಪ್ರತಿಜ್ಞಾವಿಧಿ. ಪರಮೇಶ್ ವರ್ಮಾ ಸೇರಿ 6 ಜನರಿಗೆ ಮಂತ್ರಿಗಿರಿ. ಮನೆಯಲ್ಲಿ ಅತ್ತಿಗೆ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ ಮೈದುನ. ರಕ್ಷಿಸಲು ಬಂದ ಆಕೆಯ ತಾಯಿಗೂ ಥಳಿತ. ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಘಟನೆ. ಸಿಸಿಟಿವಿ ದೃಶ್ಯ ವೈರಲ್. ಹೆಚ್ಚಿದ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.